ಅಥಣಿ ಪುರಸಭೆ ಚುನಾವಣೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಬೆಂಬಲಿಗರ ಪಾಲು ಅವಿರೋಧವಾಗಿ ಆಯ್ಕೆ ಪ್ರಕ್ರಿಯೆ ಮುಗಿಸಿದ ಚುನಾವಣೆ ಅಧಿಕಾರಿಗಳು ಅಧ್ಯಕ್ಷರಾಗಿ ಶಿವಲೀಲಾ ಸದಾಶಿವ ಬುಡಾಳೆ, ಉಪಾಧ್ಯಕ್ಷರಾಗಿ ಭುವನೇಶ್ವರಿ ಭೀಮಪ್ಪ ಆಯ್ಕೆಯಾಗಿದ್ದಾರೆ. ಸವದಿ ಜಾರಕಿಹೊಳಿ ಬೆಂಬಲಿಗರ ನಡುವೆ ಜಟಾಪಟಿ ಏರ್ಪಟ್ಟಿತ್ತು. ಮೂಲ ಕಾಂಗ್ರೆಸ್ಸಿಗರಿಗೆ ಬೆಂಬಲ ಸೂಚಿಸಿ ಎಲ್ಲ ಸದಸ್ಯರು ಸವದಿ ಜಾಣ್ಮೆ ನಡೆಯಿಂದ ಪುರಸಭೆ ಚುನಾವಣೆ ಅವಿರೋಧವಾಗಿ ಆಯ್ಕೆ ಪ್ರಕ್ರಿಯೆ ಮುಕ್ತಾಯವಾಗಿದೆ. ಅಂಬೇಡ್ಕರ್ ಈ ಕಡೆ ಹೋದವ್ರು ಹೋಗಿ ಟೀಮ್ ಮಾಡಿ ಏನು ಹುಡುಗರ ಮಾಡೋಲ್ಲ ಕೆಲಸ. ರಿಸಲ್ಟ್ ಒಂದು 2 ವರ್ಷ ಇದ್ರೆ 2 ವರ್ಷ 3 ವರ್ಷ 2.5 ವರ್ಷ ಇದು ಬೋನಸ್ ಪೀರಿಯಡ್. ಕೊಡೋದು ಬರೀ ಸರಿ ಎಲ್ಲ ತಗೋರಿ ಮುಂದಿನ ಸರ್ಸನ್ಗಪ್ಪ ಎಲ್ಲರೂ ತೆಗಿರಿ. ಸ್ವಲ್ಪ ದೂರ ಸರ್ ಕಪ್ರಿ ಚಲೋ
ವಿಡಿಯೋಕ್ಕೂ ಮುಂದೆ ಫೋಟೋ ಮುಂದೆ ನಮ್ಮ ಸರ್ ಕೈ ಸರ್ ಒಂದು ಫೋಟೋ ಮಾಡ್ರಿ ಸರ್ ಮೊಬೈಲ್ ಎಲ್ಲ ಸದಸ್ಯರ ಸಹಕಾರ ಕೊಟ್ಟಿದ್ದಕ್ಕೆ ಇವತ್ತು ಅವಿರೋಧ ಆಗಲಿಕ್ಕೆ ಸಾಧ್ಯ ಆಗಿದೆ. ಅವರಿಗೆ ನಾನು ಈ ಕ್ಷೇತ್ರದ ಶಾಸಕನಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸರ್ವ ಸದಸ್ಯರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದರ ಜೊತೆಗೆ ಇವತ್ತು ಅಧ್ಯಕ್ಷರಾಗಿ ಸೋದರಿಯಾಗಿರ್ತಕ್ಕಂಥ ಶ್ರೀಮತಿ ಶಿವಲೀಲಾ ಸದಾಶಿವ ಬುಟಾಳೆ ಇವರನ್ನು ಅಧ್ಯಕ್ಷರನ್ನಾಗಿ ಮತ್ತು ಇನ್ನೊಬ್ಬರ ಸೋದರಿಯಾಗಿರ್ತಕ್ಕಂಥ ಶ್ರೀಮತಿ ಭುವನೇಶ್ವರಿ ಬೀರಪ್ಪ ಯಂಕಚ್ಚಿ ಇವರನ್ನು ಉಪಾಧ್ಯಕ್ಷರನ್ನಾಗಿ ಕಾನೂನು ಚೌಕಟ್ಟಿನಲ್ಲಿ ಏನು ಪ್ರಕ್ರಿಯೆ ಆಗಬೇಕಾಗಿತ್ತು ಆ ಪ್ರಕ್ರಿಯೆಯನ್ನು ಮುಗಿಸಿಕೊಂಡು ಅಧಿಕೃತವಾಗಿ ಇವತ್ತು ಅಧಿಕಾರಿಗಳವರನ್ನು ಘೋಷಣೆ ಮಾಡಿದ್ದಾರೆ. ಈಗ ಅವರು ಅಧಿಕೃತವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗೋದಕ್ಕೆ ನಾನು ಎಲ್ಲ ಸದಸ್ಯರ ಪರವಾಗಿ ನಾಗರಿಕರ ಪರವಾಗಿ ನಾನು ವೈಯಕ್ತಿಕವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ದಿನಮಾನದಲ್ಲಿ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗೆ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಬದ್ಧತೆಯನ್ನು ಇಟ್ಕೊಂಡು ಈ ಅಥಣಿ ಪಟ್ಟಣವನ್ನು ಅಭಿವೃದ್ಧಿಯ ದಿಕ್ಕಿನಲ್ಲಿ ಒಯ್ಯಬೇಕು ಅಂತಕ್ಕಂಥ ನಾವೆಲ್ಲರೂ ಇಚ್ಛೆಯನ್ನು ಹೊಂದಿರತಕ್ಕಂಥವರು. ಅಥಣಿ ಪಟ್ಟಣ ಜನಸಂಖ್ಯೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇರ್ತಕ್ಕಂಥದ್ದು ತಾವು ಕೂಡ ಗಮನಿಸಿದೆ. ಈ ಸುಮಾರು 65 ಲಕ್ಷದಷ್ಟು ಜನಸಂಖ್ಯೆಯನ್ನು ಹೊಂದಿದೆ. 65,000 ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಇನ್ನೂ ಬೆಳೀತಕ್ಕಂಥ ದಿಟ್ಟಿನಲ್ಲಿ ಅಥಣಿ ಪಟ್ಟಣ ಸಾಗ್ತಾ ಇದೆ. ಈಗಾಗಲೇ ನಾವು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ವಿ. ಈ ಪುರಸಭೆಯನ್ನು ಮೇಲ್ದರ್ಜೆಗೇರಿಸಬೇಕು, ನಗರಸಭೆ ಆಗಬೇಕು. ನಗರಸಭೆ ಆದಾಗ ಹೆಚ್ಚಿನ ಅನುದಾನವನ್ನು ಪಡ್ಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ. ಆ ಎಲ್ಲ ಜನರಿಗೆ ಮೂಲಭೂತ ಸವಲತ್ತುಗಳನ್ನು ಕೊಡಲಿಕ್ಕೆ ನಮಗೆ ಅವಕಾಶಗಳು ಸಿಗ್ತಾವು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಈಗಾಗಲೇ ಒಂದು ಸುತ್ತಿನ ಪ್ರಸ್ತಾವನೆಯನ್ನು ಕಳಿಸಿ ಇವತ್ತು ಅಂತಿಮ ಘಟ್ಟದಲ್ಲಿ ಬಂದು ನಿಂತಿದೆ. ಅದನ್ನು ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ಒಪ್ಪಿಗೆಯನ್ನು ಪಡ್ಕೊಂಡು ಇದನ್ನು ಮೇಲ್ದರ್ಜೆಗೇರಿಸುವಂಥ ಕೆಲಸವನ್ನು ಈ ಕ್ಷೇತ್ರದ ಶಾಸಕನಾಗಿ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮುಂದುವರಿಸ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅದರ ಜೊತೆಗೆ ಅಥಣಿ ಪಟ್ಟಣಕ್ಕೆ ಇನ್ನೂ ಮೂಲಭೂತ ಸವಲತ್ತುಗಳು ಬೇಕಾಗಿದೆ. ಮೊದಲನೇದು ಸ್ಥಿತಿ ನಿರ್ಮಾಣವಾಗಿತ್ತು. ಒಂದು ಕಡೆ ಜಾರಕಿಹೊಳಿ ಅನ್ನೋ ಕಡೆ ಸೌದಿ ಮನ ಅಂತ ಪ್ರತಿಯೊಂದು ಮಾತುಗಳು ಕೇಳಿ ಬರ್ತಾ ಇತ್ತು. ನನ್ನ ಮಾತಿನ ಸಂದರ್ಭದಲ್ಲಿ ನಾನೊಂದು ಮಾತು ಹೇಳಿದೆ. ಅನೇಕ ಕುತೂಹಲವನ್ನು ಚರ್ಚೆಗಳು ನಡೆದಿದ್ದು, ಈಗ ರಿಸಲ್ಟ್ ಬಂದಿದೆ. ಈ ಪ್ರಶ್ನೆ ಅಪ್ರಸ್ತುತ ಅಂತ ನಾನು ಅನ್ಕೋತೀನಿ. ಅವಿರೋಧವಾಗಿ ಆಯ್ಕೆ ಆದಮೇಲೆ ಯಾವುದೇ ಪಂಗಡ, ಯಾವುದೇ ಪಕ್ಷ ಯಾವುದೂ ಇಲ್ಲ, ಒಮ್ಮತದ ಅಭಿಪ್ರಾಯದಿಂದ ಅವ್ರು ಮಾಡಿದ್ದೀವಿ. ಮುಂದಿನ ದಿನಮಾನದಲ್ಲಿ ಅಭಿವೃದ್ಧಿ ಕಡೆ ನಮ್ಮ ಶಶಿಧರ್ ಕೊಗಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ.